ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ದಿನೇ ದಿನೇ ಕುಸಿತಾ ಇದೆ ಅಂತ ಹೇಳಿ ಶಿಕ್ಷಣ ತಜ್ಞರು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಂಟಾದರೆ ಇನ್ನೊಂದು ಕಡೆಗಳಲ್ಲಿ ಇರುವಂತಹ ಶಿಕ್ಷಕರಿಗೆ ತರಬೇತಿಯ ಹೇರಿಕೆಯ ಮೂಲಕ ಅವರು ಬಹುತೇಕ ದಿನವನ್ನು ಶಾಲೆಯ ಹೊರಗಡೆ ಕಳೆಯುವಂತಹ ಪರಿಸ್ಥಿತಿಯನ್ನು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ನಿರ್ಮಾಣವನ್ನು ಮಾಡ್ತಾ ಇದೆ. ಹಾಗಿದ್ರೆ ಶಿಕ್ಷಕರಿಗೆ ತರಬೇತಿ ಇರಬೇಕಾ ಅಥವಾ ಇರಬಾರ್ದಾ, ಅವರ ಮುಖ್ಯ ಕೆಲಸ ಏನಾಗಿರಬೇಕು ಎನ್ನುವಂತಹ ಚರ್ಚೆಗಳು ಈಗ ಇದ್ದಿದ್ದಾವೆ. ಒಟ್ಟಾರೆ ಎಲ್ಲ ವಿಚಾರಗಳನ್ನ ಕುರಿತು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ CR ಬಾಬುಖಾನ್ ಅವರಿದ್ದಾರೆ. ಬಾಬುಖಾನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಬಾಬುಖಾನ್ ಅವರೇ, ನೀವು ಕೂಡ ಸರ್ಕಾರಿ ಶಾಲೆಗಳನ್ನು ಸಾಕಷ್ಟು ಗಮನಿಸಿರ್ತೀರಿ. ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಶಿಕ್ಷಣದ ಗುಣಮಟ್ಟ ಕುಸಿತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಮುಖ್ಯವಾಗಿ ಅದು ಪದೇ ಪದೇ ಚರ್ಚೆ ಆಗುವಂಥದ್ದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದರೆ, SLCಯ ಫಲಿತಾಂಶ ಬಂದಾಗ ಶಾಲೆಗಳ ಗುಣಮಟ್ಟ ಕುಸಿದಿದೆ, ಶಿಕ್ಷಣದ ಗುಣಮಟ್ಟ ಕುಸಿದಿದೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿರ್ತಕ್ಕಂತಹ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಚರ್ಚೆಗಳನ್ನ ಕೇಳ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಇದಕ್ಕೇನಾದರೂ ಶಿಕ್ಷಣ ಇಲಾಖೆ ಪರ್ಯಾಯವನ್ನು ಕೂಡ ಕಂಡುಕೊಳ್ಳೋಕೆ ಏನಾದರೂ ಯೋಚನೆಯನ್ನು ಮಾಡಬೇಕಾಗಿದೆ. ನಾವು ನಂತರ ಆ ವಿಚಾರವನ್ನು ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲೇದಾಗಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿಲಿಕ್ಕೆ ನೀವೇನು ಕಾರಣಗಳನ್ನು ಗುರುತಿಸ್ತೀರಿ ಅಂತ? ಶಾಲಾ ಶಿಕ್ಷಕರಿಗೆ ಉದ್ದೇಶ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಳೋದೇ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಶಾಲೆದು. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ತರಬೇತಿಗಳು, ಸಮಾಲೋಚನೆ ಸಭೆಗಳು ಅನ್ನೋದು ವಿವಿಧ ರೀತಿಯ ಇವುಗಳಿಂದ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಶಿಕ್ಷಕರಿಗೆ ಪಾಠ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಇದು ಒಂಥರ ಶಾಲೆಯಲ್ಲಿ ಸರ್ಕಾರಿ ಎಸ್ಪೆಷಲಿ ಪ್ರಾಥಮಿಕ ಶಿಕ್ಷಣ, ಪ್ರಾಥಮಿಕ 1 to 7 ಅದೇ ಬೇಸಿಕ್ ಅವ್ರಿಗೆ ಅಲ್ಲೇ ಒಂದು ಇದು ಸಿಗಲಿಲ್ಲ ಅಂದ್ರೆ ಸಾಧ್ಯ ಹೇಳಿ. ಮುಖ್ಯವಾಗಿ 1 to 7 ಏನು ಪ್ರಾಥಮಿಕ ಶಾಲೆ ಪಿಲ್ಲರ್ ಆಫ್ ದ ಎಜುಕೇಶನ್ ಏನು ಯಾವ ರೀತಿ ಪಾಯ ಒಂದು ಪಿಲ್ಲರ್ ಮುಖ್ಯ ಅಂತೀವೋ, ಅದೇ ಪ್ರಾಥಮಿಕ ಶಾಲಾ ಹಂತನೇ ಶಿಕ್ಷಣ, ಅದೇನೆ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ವಿದ್ಯಾರ್ಥಿಗಳಿಗೆ ಮುಖ್ಯವಾದಂತ ಶಿಕ್ಷಣ ಅದು ಹಂತ. ಆ ಹಂತದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರು ಬೆಳಗ್ಗಿಂದ ಶಾಲಾ ಬೆಳಗ್ಗೆಯಿಂದ ಸಂಜೆವರೆಗಿದ್ದು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸರ್ಕಾರ ಬಿಡುತ್ತಿಲ್ಲ. ಈಗ ನೋಡಿ, ಖಾಸಗಿ ಶಾಲೆಗಳಲ್ಲಿ ಮುಖ್ಯ ಉದ್ದೇಶ ಶಿಕ್ಷಕರು ಶಾಲೆ ಒಳಗಡೆ ಇದ್ದು ಮಕ್ಕಳಿಗೆ ಪಾಠ ಮಾಡೋದೇ ಆಗಿರುತ್ತೆ. ಆ ಖಾಸಗಿ ಶಾಲೆಗಳಲ್ಲಿ CBSE ಸಿಲೆಬಸ್ ಇರುತ್ತೆ, ತುಂಬಾ ಕಠಿಣವಾದ ಸಿಲೆಬಸ್ ಇರುತ್ತೆ. ಆದ್ರೂ ಆ ಶಿಕ್ಷಕರಿಗೆ ಯಾವುದೇ ತರಬೇತಿ ಕೊಡೋದಿಲ್ಲ. ಅದು ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಅಂಶ, ಇಂಪಾರ್ಟೆಂಟ್ ಅದೇನೆ. ಅವ್ರು ಯಾವುದೇ ಒಂದು ತರಬೇತಿ ಇಲ್ಲದೆ ಅಂತ ಕಠಿಣವಾದ CBSE ಸಿಲೆಬಸ್ ಮಾಡ್ತಾರೆ ಖಾಸಗಿ ಶಾಲೆಗಳಲ್ಲಿ. ಆದ್ರೆ ಅದೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಸರ್ಕಾರದವರು ಶಿಕ್ಷಕರಿಗೆ ತರಬೇತಿ, ಈ ತರಬೇತಿ, ಸಮಾಲೋಚನಾ ಸಭೆಗಳು, ಮತ್ತೆ ಈ ಸಂಭಾಷಣೆ, ಈ ಪ್ರಯೋಜನ ಇರ್ತಕ್ಕಂಥ ಅನಾವಶ್ಯಕ ಕಾರ್ಯಕ್ರಮ ಮಾಡ್ಬಿಟ್ಟು ಶಿಕ್ಷಕರಿಗೆ ಅದ್ರಲ್ಲಿ ತೊಡಗಿಸ್ಬಿಡ್ತಾರೆ ಶಾಲೆ ಹೊರಗಡೆ ಕಾರ್ಯಕ್ರಮಗಳಲ್ಲಿ. ಇವರು ಮತ್ತೆ ಇನ್ನೊಂದು ರೆಕಾರ್ಡ್ ಬರೆಯಲಿಕ್ಕೆ ತುಂಬಾ ಅವರಿಗೆ ಕಷ್ಟ ಇದೆ. ಬೆಳಗ್ಗೆ ಸಂಜೆವರೆಗೂ ಶಾಲೆಯಲ್ಲಿ ಬರೋದು, ಮನೆಯಲ್ಲಿ ಬರೋದು ಅಂತ ಅವರು ಆ ರೆಕಾರ್ಡ್ಗಳು ಬರೀತಾಗಲ್ಲ ಶಿಕ್ಷಕರು. ಅವಾಗ ಏನ್ ಮಾಡ್ತಾರೆ, ಅವರು ಮಕ್ಳಿಗೋಸ್ಕರ ರೆಕಾರ್ಡ್ ಬರೆದಾಗ ಬರೆಯೋದಲ್ಲೇ ತಲೆನೋರಾದ್ರೆ ಇನ್ ಮಕ್ಳಿಗೆ ಪಾಠ ಯಾವಾಗ ಮಾಡ್ತಾರೆ? ಇದು ಮುಖ್ಯವಾದ ಗಮನಿಸಬೇಕಾದಂತ ಅಂಶ. ಮತ್ತೆ ಇದ್ರ ಜೊತೆಗೆ ಈಗಂತೂ ಈ ಹಿಂದೆ ನಾಡ ಹಬ್ಬಗಳು ಆಗಿರ್ಬೋದು, ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಕೆಲವು ಮಾತ್ರ ಶಾಲೆಗಳಲ್ಲಿ ಆಚರಣೆ ಮಾಡುವಂತ ಸರ್ಕಾರಿ ಕಚೇರಿಗಳ ಆಚರಣೆ ಮಾಡುವಂತದ್ದು ಇತ್ತು. ಆದ್ರೆ ಇವತ್ತು ದಿನ ಒಂದೊಂದು ಜಾತಿಗೆ ಒಂದೊಂದು ಜಯಂತಿಗಳನ್ನ ಬೇರೆ ಇವರು ಸರ್ಕಾರದವರು ಹುಟ್ಟು ಹಾಕಿದ್ದಾರೆ. ಪ್ರತಿದಿನ ಒಂದೊಂದು ಜಯಂತಿ ಶಾಲೆಯಲ್ಲಿ ಮಾಡಿ ಆಚರಣೆ ಮಾಡಿ, ಆ ಫೋಟೋ, ಮಹನೀಯರ ಫೋಟೋ ಇಟ್ಬಿಟ್ಟು ಆಚರಣೆ ಮಾಡಿ, ಅನಂತರ ಅದನ್ನ ಒಂದು ಫೋಟೋ ತೆಗೆದು ಅದಕ್ಕೆ ವರದಿ ಬರೆದು ತಗೊಂಡೋಗಿ BO ಕಚೇರಿ ಅಥವಾ CRP ಇವ್ರಿಗೆಲ್ಲ ಶಿಕ್ಷಕರು ಸಲ್ಲಿಸ್ಬೇಕು, ಕೊಡ್ಬೇಕು. ಈಗ ಶಾಲೆ ಒಳಗಿದ್ದು ಪಾಠ ಮಾಡೋದಕ್ಕೆ ಬಿಡದಲೆ ಬರೀ ಹೊರಗಡೆ ಕೆಲ್ಸಕ್ಕೆ ಇದೇ ರೀತಿ ಪ್ರತಿದಿನ ಮಾಡ್ತಾ ಇದ್ರೆ ಇವರು ಶಾಲೆಗಳು ಎಲ್ಲಿ ಉಳಿಯುತ್ತೆ? ಈಗ ನೋಡಿ, ಈಗ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಸೌಲಭ್ಯ ಸರ್ಕಾರ ಕೊಟ್ಟಿದೆ ಅಂದ್ರೆ, ಈಗ ಎಲ್ಲಾನು ಉಚಿತ ಶಿಕ್ಷಣ, ಪಠ್ಯ ಪುಸ್ತಕವನ್ನು ಉಚಿತ ಕೊಡ್ತಾರೆ, ಮಕ್ಕಳಿಗೆ ಕ್ಷೀರಭಾಗ್ಯ ಹಾಲು ಕೊಡ್ತಾರೆ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಮತ್ತೆ ಶೂ ಸಾಕ್ಸ್ ಅಂತ ಕೊಡ್ತಾರೆ, ಮತ್ತೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಸಹ ಕೊಡ್ತಾರೆ ಮಕ್ಕಳಿಗೆ. ಏನಕ್ಕೆ? ಮಕ್ಕಳು ಆಕರ್ಷಣೆ ಆಗ್ಲಿ, ಮಕ್ಕಳು ಬಡ ಮಕ್ಕಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಸಿಗ್ಲಿ ಅಂತ. ಆದ್ರೆ ಮುಖ್ಯವಾಗಿ ಪಾಠ ಸಿಗ್ಬೇಕು ಅವ್ರಿಗೆ, ಪಾಠ ಬೇಸ್ ಅದೇ ಸಿಗ್ತಿಲ್ಲ ಅಲ್ಲಿ. ಇವರು ಇಷ್ಟೆಲ್ಲ ಸೌಲಭ್ಯ ಕೊಟ್ಟರು ಅಲ್ಲಿ ಸಿಗದೆ ಇರೋದು, ಮುಖ್ಯವಾಗಿ ಸಿಗದೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾರೆ ಪೇರೆಂಟ್ಸ್. ಈಗ ಎಂತ ಕಡುಬಡವರಾದ್ರೂ ಕೂಡ ಅವ್ರೇನ್ ಮಾಡ್ತಾರೆ, ಪೋಷಕರು ನಾವು ಪಟ್ಟಂತ ಕಷ್ಟ ನಾವು ಮತ್ತೆ ನಮ್ಮ ಮಕ್ಳು ಪಡೋದ್ ಬೇಡ, ಅವರು ವಿದ್ಯಾವಂತರಿಗಾಗಿ ಅವ್ರನ್ನೇ ಆಸ್ತಿ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಪೋಷಕರು ಎಲ್ಲರೂ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಕಷ್ಟಪಟ್ಟು ಡೊನೇಷನ್ ಕಟ್ಬಿಟ್ಟಾದ್ರೂ ಖಾಸಗಿ ಶಾಲೆಗೆ ಸೇರಿಸ್ತಾರೆ.
ಆ ಖಾಸಗಿ ಶಾಲೆಗಳಲ್ಲಿ ಮುಖ್ಯವಾಗಿ ಶಿಕ್ಷಕರು ಪಾಠ ಮಾಡೋದೇ ಕೆಲಸ ಆಗಿರೋದ್ರಿಂದ ಅಲ್ಲಿ ಒಳ್ಳೆ ಪಾಠ ಕೊಡ್ತಾರೆ ಅವ್ರಿಗೆ. ನೋಡಿ ಅಷ್ಟು ಕಠಿಣವಾದ ಸಿಲೆಬಸ್ ಇದ್ರೆ ಅವ್ರಿಗೆ ಯಾವ್ದು ತರಬೇತಿಗಳಿಲ್ಲ. ಆದ್ರೆ ಇಲ್ಲಿ 1 to 7th ಏನ್ ಸುಲಭವಾದ ಸಿಲೆಬಸ್, ಏನ್ ಸಿಂಪಲ್ ಸಿಲೆಬಸ್, ಅಷ್ಟಕ್ಕೆಲ್ಲ ತರಬೇತಿಗಳೇನು ಅವಶ್ಯಕತೆ ಇಲ್ಲ. ಇವತ್ ನೋಡಿ ಯಾವುದೇ ಮಕ್ಕಳು ಈಗ ಹೊಸ ಮಗುಗೆ, ಈಗ ಇನ್ನು 1ನೇ ಕ್ಲಾಸ್ ಇರಲ್ಲ ಮಗುಗೆ, ನಾವೇನಾದ್ರೂ ಒಂದು ಕಾನ್ಸೆಪ್ಟ್ ಹೇಳಿದಾಗ ಯೂಟ್ಯೂಬ್ ಅಲ್ಲಿ ಹುಡುಕೋಬಿಟ್ಟು ಒಂದ್ ದಿನದಲ್ಲಿ ಕಲ್ತ್ಕೊಂಡ್ಬಿಡುತ್ತೆ ಮಗದು. ಈಗ ಇವರು ಹಾಗೂ ಕೂಡ ಸರ್ಕಾರದಿಂದ ಶಿಕ್ಷಕರಿಗೆ ಒಂದು ತರಬೇತಿ ಕೊಳ್ಳೇಬೇಕು. ಯಾಕೆಂದ್ರೆ ಈಗ ಇವರಿಗೆ DSCRT ಅಂತ ಒಂದು ರಾಜ್ಯದಲ್ಲಿ ಒಂದು ಸಂಸ್ಥೆ ಇರುತ್ತೆ, ಅದು ರಾಷ್ಟ್ರದಲ್ಲಿ NCERT ಅಂತ ಇರುತ್ತೆ. ಅವ್ರ ಕೆಲಸ ಏನು ಅಂದ್ರೆ ಶಿಕ್ಷಕರಿಗೆ ವಿವಿಧ ರೀತಿಗಳ ತರಬೇತಿಗಳು ಅದು ಏನು ಯೋಜನೆಗಳು ಮಾಡ್ಬೇಕು ಅನ್ನೋ ರೂಪಿಸಕ್ಕಂತ ಕೆಲಸ DSCRT ಅವ್ರದ್ದು. ಅವ್ರೇನ್ ಮಾಡ್ತಾರೆ, ಜಿಲ್ಲಾ ಹಂತಗಳಲ್ಲಿ ಡಯಟ್ ಅಂತ ಇರುತ್ತೆ, ಆ ಡಯಟ್ ನವ್ರಿಗೆ ಮಾರ್ಗದರ್ಶನ ನೀಡಿ ಡಯಟ್ ಮುಖಾಂತರ ಶಿಕ್ಷಕರಿಗೆ ತರಬೇತಿ ಕೊಡೋದು, ಬೇರೆ ಬೇರೆ ಕಾರ್ಯಕ್ರಮ ರೂಪಿಸೋದು ಇವೆಲ್ಲ ಮಾಡ್ತಾರೆ. ಈ ತರಬೇತಿಗಳು ಮತ್ತೆ ಸಮಾಲೋಚನೆ ಸಭೆಗಳು ಇವೆಲ್ಲ ನಿಲ್ಲಿಸ್ಬಿಟ್ರೆ ಆ ಡಯಟ್ ನವ್ರಿಗೆ ಕೆಲಸ ಇರಲ್ಲ, DSCRT ನವ್ರಿಗೆ ಕೆಲಸ ಇರಲ್ಲ, ಅವ್ರು ಮುಚ್ಚಬೇಕಾಗುತ್ತೆ ಅನ್ನೋ ಕಾರಣ ಅದು ಒಂದು ಆತಂಕ ಇರ್ಬೋದು ಸರ್ಕಾರದಲ್ಲಿ. ಬಟ್ ಅವರಿಗೋಸ್ಕರ ನೋಡ್ಕೊಂಡು ನಾವು ಶಿಕ್ಷಣ ಇಲಾಖೆ ಇವತ್ತು ಪ್ರತಿದಿನ ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಶಾಲೆಗಳು ಮುಚ್ಚೋಗ್ತಾ ಇದಾವೆ ಮಕ್ಕಳ ದಾಖಲಾತಿ ಇಲ್ಲದೆ. ಅಲ್ಲಲ್ಲ ಸರ್, ಈಗ DSCRT ಎಸ್ ನೀವು ಹೇಳಿರೋ ಆ ಪಾಯಿಂಟ್ನ ಒಪ್ಕೊಳ್ಳೋಣ. DSCRT ರನ್ ಮಾಡಬೇಕು, ಅಲ್ಲಿರುವಂಥವ್ರಿಗೆ ಕೆಲಸ ಕೊಡಬೇಕು, ಆ ಕಾರಣಕ್ಕೋಸ್ಕರನೇ ತರಬೇತಿ ಕೊಡ್ತಾ ಇರಬಹುದು ಎನ್ನುವಂಥದ್ದು ಅಷ್ಟೇ ಕಾರಣ ಆಗಿಲ್ಲ. ಆದರೆ ಬಹುತೇಕ ಶಿಕ್ಷಕರ ಹತ್ರ ನಾನು ಮಾತಾಡಿದಾಗ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿ ತರಬೇತಿಗಳು ನಡೆದ್ರೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ನಮಗೆ, ಏನೋ ಒಂದು ಹೊಸತನವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ, ಹಾಗಾಗಿ ಇರಬೇಕು ಎನ್ನುವಂಥದ್ದು ಕೂಡ ಒಂದಿಷ್ಟು ಜನರ ವಾದ ಇದೆ. ಅಗತ್ಯ ಇಲ್ಲ, ನೀವು ಹೇಳಿದಾಗೆ ಪಾಠ ಮಾಡೋದಷ್ಟೇ ನಮ್ಮ ಕೆಲಸ ಎನ್ನುವಂತಹ ವಾದವೂ ಕೂಡ ಇದೆ. ಇದಕ್ಕೇನ್ ಪ್ರತಿಕ್ರಿಯೆ ಕೊಡ್ತೀರಿ ಹಾಗಿದ್ರೆ? ಈಗ ನಾವು ನೀವೆಲ್ಲ 1 to 7th ಓದ್ಬೇಕಾದ್ರೆ ಯಾವುದೇ ಅವಾಗೆಲ್ಲ ಶಿಕ್ಷಕರು ಬರೀ SLC 7th ಆಗಿದ್ದವ್ರೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಕರಾಗಿದ್ದವ್ರು ಅವರು. ಅವಾಗ ಈಗನ ಬರ್ತಕ್ಕಂಥವ್ರು ಈಗ PUC ಮಾಡ್ತಾರೆ, ನಂತರ TET ಇದು D.Ed ಮಾಡ್ತಾರೆ, ನಂತರ ಎಂಟ್ರೆನ್ಸ್ ಬರೀತಾರೆ ಎಕ್ಸಾಮ್, ಆ ನಂತರ ಅದ್ರಲ್ಲಿ ಪಾಸ್ ಆಗಿ ಬಂದು ಮತ್ತೆ ಆಯ್ಕೆಯಾಗಿ ತರಬೇತಿ ಪಡೆದ್ಬಿಟ್ಟೆ ಶಾಲೆಗೆ ಬರೋದವ್ರು ಶಿಕ್ಷಕರಾಗಿ. ಆದ್ರೂ ಇವ್ರಿಗೆಲ್ಲ ಮತ್ತೆ ತರಬೇತಿ ಏನಕ್ ಬೇಕು? ಮತ್ತೆ ಈ ತರಬೇತಿಗಳಿಗೋಸ್ಕರನೇ ಸರ್ಕಾರದ ಈಗ ಸಾರ್ವಜನಿಕರ ತೆರಿಗೆಯ ಹಣ ಅದಕ್ಕೆ ದುಂದುವೆಚ್ಚ ಮಾಡೋಂಥದ್ದು ಕೆಲಸ ಏನಕ್ ಬೇಕು? ಈಗ ನೋಡಿ, ಮೊನ್ನೆ ಒಂದು ಇದಾಯ್ತು, ಏನ್ FLN ಕಾರ್ಯಕ್ರಮ ಅಂತ ಒಂದು ಹಬ್ಬ ಅಂತ ಮಾಡಿದ್ರು ರಾಜ್ಯದಲ್ಲಿ. ಬರೀ ಒಂದೇ ದಿನಕ್ಕೆ 10,30,00,000 ರೂಪಾಯಿ ಖರ್ಚು ಮಾಡಿದ್ರು ನೋಡ್ರಿ, ಆ FLN ಹಬ್ಬ ಅನ್ನೋ ಒಂದು ಮಾಡೋದಕ್ಕೋಸ್ಕರ. ಅದು ಏನಂದ್ರೆ ಈ ಮಕ್ಕಳು ಓದು ಬರಹದಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಒಂದಿನ ಫಂಕ್ಷನ್ ಮಾಡೋದಕ್ಕೆ 10,30,00,000 ಖರ್ಚು ಮಾಡಿದಾರೆ ನೋಡಿ, ಅನಾವಶ್ಯಕ ಅದು. ಈಗ ಬರೀ ಒಂದಿನ ಫಂಕ್ಷನ್ ಮಾಡಿದ ತಕ್ಷಣ ಮಗು ಏನ್ ಕಲ್ತ್ಕೊಳ್ಳೋದಿಲ್ಲ. ಅದ್ರ ಬದಲು ಅದೇ 10,30,00,000 ಏನ್ ಮಾಡಬಹುದಾಯ್ತು ಅಂದ್ರೆ, ಸರ್ಕಾರಿ ಎಷ್ಟೋ ಶಾಲೆಗಳಲ್ಲಿ ಕಟ್ಟಡಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಶೌಚಾಲಯಗಳಿಲ್ಲ, ಬೇರೆ ಇತರ ಸೌಲಭ್ಯಗಳಿಲ್ಲ, ಅಂತವನ್ ಮಾಡಬಹುದಾಯ್ತು ಈ ಶಿಕ್ಷಣ ಇಲಾಖೆ. ಆದ್ರೆ ಮಗುಗೆ ಕಲಿಯೋದಿಕ್ಕೆ ಹೋಮ್ವರ್ಕ್ ಕೊಡ್ಬೇಕು. ಈಗ ಉದಾಹರಣೆ, ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರು ಪ್ರತಿದಿನ ಹೋಮ್ವರ್ಕ್ ಕೊಡೋದ್ರಿಂದ ಪೇರೆಂಟ್ಸ್ ಇನ್ವಾಲ್ವ್ ಆಗ್ತಾರೆ ಮಕ್ಕಳ ಜೊತೆಗೆ. ರಾತ್ರಿ ಸಮಯದಲ್ಲಿ ಮಕ್ಕಳು ಬಂದಾಗ ಮನೆಗೆ ಏನ್ ಕೊಟ್ಟಿದ್ದಾರೆ ಡೈರಿಲಿ, ಅವಾಗ ಪೇರೆಂಟ್ಸ್ ಅಲ್ಲಿ ಶಿಕ್ಷಕರು ಎಫರ್ಟ್ ಹಾಕ್ತಾರೆ, ಪೇರೆಂಟ್ಸ್ ಎಫರ್ಟ್ ಹಾಕೋದ್ರಿಂದ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಓದ್ತಾರೆ. ಅದೇ ಸರ್ಕಾರಿ ಶಾಲೆಗಳಲ್ಲಿ ಹೋಮ್ವರ್ಕ್ ಕೊಡೋದಿಲ್ಲ. ಇವೆಲ್ಲ ಇರೋದ್ರಿಂದ ಇವತ್ತೇನಾಗುತ್ತೆ, ಶಿಕ್ಷಣ ಅಂತ ಕುಸಿತಾ ಇದೆ. ಈಗ ನೀವೆಲ್ಲ ಓದ್ಬೇಕಾದ್ರೆ ಬರೀ 7th ಓದಿರೋ ಒಂದು ಎಜುಕೇಶನ್ ಮುಂದೆ ಇವತ್ತು ಡಿಗ್ರಿ ಓದಿರೋರು ಲೆಕ್ಕಕ್ಕಿಲ್ಲ ಅಂತ ಒಂದು ಗುಣಮಟ್ಟ ಶಿಕ್ಷಣ ಹಿಂದೆ ಸಿಕ್ತಿತ್ತು. ಆದ್ರೆ ಇವತ್ತು ಅಂತ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ತಿಲ್ಲ. ಇವತ್ತು ನಾವು ನೋಡ್ದಂಗೆ 90% IAS IPS ಅಧಿಕಾರಿಗಳು, ಯಾರೇ ಹಿರಿಯ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರೆ ಆಗಿರೋದವರು. ಯಾಕಂದ್ರೆ ಹಿಂದೆ ಅಂತ ಗುಣಮಟ್ಟ ಶಿಕ್ಷಣ ಸಿಕ್ತಿತ್ತು, ಆದ್ರೆ ಇವತ್ತು ಸಿಗ್ತಾ ಇಲ್ಲ. ನೋಡಿ, ನನ್ನ ಒಂದು ಅನುಭವದಲ್ಲಿ ನಾನು 2010ರಿಂದ ಶಿಕ್ಷಣ ಇಲಾಖೆ ನೋಡ್ತಾ ಬಂದಿದ್ದೀನಿ. ನಾನು 2010ರಿಂದ ಈ ಕಡೆ ಕುಸಿತಾ ಬಂತು ಈ ಎಸ್ಪೆಷಲಿ ಪ್ರಾಥಮಿಕ ಶಿಕ್ಷಣ ಇಲಾಖೆದು. ಈ ಪ್ರಾಥಮಿಕ ಶಿಕ್ಷಣ ಇಲಾಖೆ ಕುಸಿತ ಬಂತು ಏನಕ್ಕಂದ್ರೆ, ಇವೆಲ್ಲ ಕಾರ್ಯಕ್ರಮಗಳು ಆಗ್ತಿದ್ರು ಇವರು, ತರಬೇತಿಗಳು, ಸಮಾಲೋಚನೆ ಸಭೆಗಳು, ಈ ಜಯಂತಿಗಳು ಇದ್ದಾರೆ. ಮತ್ತೆ ಈ ಬಿಸಿ ಊಟದೊಂದು ಹೊರೆ ಶಿಕ್ಷಕರಿಗೆ, ಅದು ಬರೆಯೋದು ಯಾವಾಗ ಅವರು, ಮತ್ತೆ ಇದು ನಿರ್ವಹಣೆ ಮಾಡಿ ಯಾವಾಗ, ಮತ್ತೆ ಬ್ಯಾಂಕು ಈಗ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಬಂದಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತಾರೆ. ಇವೆಲ್ಲ ಮಾಡ್ಬೇಕು ಅವರು. ಇವೆಲ್ಲ ಶಿಕ್ಷಕರು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಳಿಗೆ ಪಾಠ ಯಾವಾಗ ಓದಿಸ್ತಾರೆ? ಶಾಲೆಗಳಲ್ಲಿ ಮಕ್ಳಿಗೆ ಪಾಠ ಯಾವಾಗ ಮಾಡ್ತಾರೆ? ಇದು ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ. ಈಗ ನಾವೇನ್ ಹೇಳ್ತೀವಿ, ಮತ್ತೆ ಇನ್ನೊಂದು ಸರ್ಕಾರದಲ್ಲಿ ಈಗ ನೀವು ನೋಡ್ದಂಗೆ 5, 8, 9ನೇ ತರಗತಿಗೆ ಏನೋ ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಇಟ್ಟಿದ್ರು ಹಿಂದೆ. ಆ ಖಾಸಗಿ ಶಾಲೆಗಳ ಒಂದು ಸಂಸ್ಥೆಯ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅದು ನಿಲ್ಸಿದ್ರು 5ನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಅನ್ನ. ಆ ಪಬ್ಲಿಕ್ ಎಕ್ಸಾಮ್ ಏನ್ ಅವಶ್ಯಕತೆ ಇರ್ಲಿಲ್ಲ. ಈಗ ಕೆಲವರು ಹೇಳ್ತಾರೆ, ಅಭಿಪ್ರಾಯ ಏನ್ ಹೇಳಿದ್ರೆ ಅಂದ್ರೆ, ಈಗ ಯಾವ್ದೋ ಒಂದು ಮಾಡ್ಬೇಕಾದ್ರೆ ಒಂದು ಅನುದಾನ ಅಲ್ಲಿ ಸರ್ಕಾರದಿಂದ ಬಿಡುಗಡೆ ಆಗುತ್ತೆ, ಅನುದಾನದಲ್ಲಿ ಕಮಿಷನ್ ಸಿಗುತ್ತೆ ಮೇಲಿಂದ ಕೆಳಗಿರೋವರೆಗೂ. ಆ ಕಮಿಷನ್ ಹಣಕ್ಕೋಸ್ಕರ ಇವರೆಲ್ಲ ಇಂಥವೆಲ್ಲ ಪ್ರೋಗ್ರಾಮ್ಗಳು ಕ್ರಿಯೇಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಇದೆ. ಅದನ್ನ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಬಟ್ ಹಣ ಮಾಡೋಕ್ಕೋಸ್ಕರ ಈ ಶಿಕ್ಷಣ ಇಲಾಖೆ ಬಲಿ ಕೊಡುವಂತದ್ದು ಸರಿಯಲ್ಲ. ಅದು ಪ್ರಾಥಮಿಕ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ಅದಕ್ಕೋಸ್ಕರ ಈಗ ಈ ಅಕಾಡೆಮಿಕ್ ಇಯರ್ ಅಂತೂ ಮುಗೀತು.
ಇನ್ನ ಮುಂದಿನ ಜೂನ್ ನಲ್ಲಿ ಪ್ರಾರಂಭ ಆಗುತ್ತೆ ಅಕಾಡೆಮಿಕ್ ಶೈಕ್ಷಣಿಕ 2025-26ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ಪ್ರಾಥಮಿಕ ಶಿಕ್ಷಣ ಸಚಿವರು ಮತ್ತೆ ಆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಆ ಇಲಾಖೆಯ ಆಯುಕ್ತರು ಹಾಗೂ DSRTC ನಿರ್ದೇಶಕರು ಹಾಗೂ ಸಮಗ್ರ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಹಾಗೂ ಇನ್ನಿತರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ IAS ಅಧಿಕಾರಿಗಳಾಗಿರ್ಬೋದು, ಹಿರಿಯ ಅಧಿಕಾರಿಗಳು ಎಲ್ಲ ಸೇರಿ ಶಿಕ್ಷಕರಿಗೆ ಮೇನ್ ಮುಖ್ಯವಾಗಿ ಶಾಲೆಯಲ್ಲಿ ಇದು ಪಾಠ ಮಾಡೋ ಹಾಗೆ ಆ ರೀತಿ ಕೆಲಸ ಮಾಡ್ಬೇಕು. ಮತ್ತೆ ವಿವಿಧ ರೀತಿಯ ತರಬೇತಿಗಳು ಕೊಡೋದು ಅದೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಭೌತಿಕವಾಗಿ ಬೇಡ ತರಬೇತಿ, ಆ ಯೂಟ್ಯೂಬ್ ಗಳ ಮುಖಾಂತರ ತರಬೇತಿ ಕಳಿಸ್ಲಿ. ಆ ಯೂಟ್ಯೂಬ್ ಅವರು ಶಾಲೆ ಅವಧಿ ಹೋದ ನಂತರ ಶಿಕ್ಷಕರು ತಮ್ಮ ಮನೆಗಳಲ್ಲಿ ಬಿಡುವಿನ ವೇಳೆಯಲ್ಲಿ ನೋಡ್ಕೊಂಡು ಆ ಯೂಟ್ಯೂಬ್ ಮುಖಾಂತರ ಏನು ಭೌತಿಕವಾಗಿ ತರಬೇತಿಗಳಲ್ಲಿ ಹೇಳ್ಬೇಕಂತ ಇರ್ತಾರೆ ಇವ್ರ ವಿಷಯ, ಮತ್ತೆ ಸಮಾಲೋಚನಾ ಸಭೆಗಳಲ್ಲಿ ಏನ್ ಹೇಳ್ಬೇಕು ಅಂತ ಕರೀತಾರೆ ಭೌತಿಕವಾಗಿ ಶಿಕ್ಷಕರಿಗೆ, ಅದೇ ವಿಚಾರವನ್ನು ಯೂಟ್ಯೂಬ್ ಮೂಲಕ ಕೊಳ್ಳಿ ಅವ್ರಿಗೆ. ಆ ಯೂಟ್ಯೂಬ್ ಗಳಲ್ಲಿ ಮನೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಇದ್ದಾಗ ಶಿಕ್ಷಕರು ನೋಡ್ಕೊಂಡು ಕಲ್ಕೊಂತಾರೆ. ಈಗ ಚಿಕ್ಕ ಚಿಕ್ಕ ಮಕ್ಳೇ ಏನೋ ಗೊತ್ತಿಲ್ದವರು ನೂತನವಾದಂತ ವಿಚಾರಗಳನ್ನ ಯೂಟ್ಯೂಬ್ ಮೂಲಕ ನೋಡಿ ಕಲ್ಕೊಂಡಿರ್ತಾರೆ. ಅಂತರೆಲ್ಲ ಶಿಕ್ಷಕರು ಕಲ್ಕೊಳ್ಳೋದಿಲ್ವಾ? ಅವಾಗ ಏನಾಗುತ್ತೆ, ಶಿಕ್ಷಕರ ಸಮಯನೂ ಉಳಿಯುತ್ತೆ, ಸಾರ್ವಜನಿಕ ತೆರಿಗೆ ಹಣ ಸುಮ್ನೆ ಅನಾವಶ್ಯಕ ಖರ್ಚು ಮಾಡೋದನ್ನು ಅದು ಉಳಿಯುತ್ತೆ. ಆ ಯೂಟ್ಯೂಬ್ ಮೂಲಕ ಬಂದಾಗ ನೋಡ್ಕೊಂಡು ಕಲ್ಕೊಂತಾರೆ. ಹೊಸ ಹೊಸ ವಿಷಯ ಹೇಳಲೇಬೇಕು, ಶಿಕ್ಷಕರಿಗೆ ತರಬೇತಿ ಕೊಳ್ಳೇಬೇಕು ಅಂದಾಗ ಕೊಡ್ಲಿ, ಆ ಯೂಟ್ಯೂಬ್ ಮೂಲಕ ಹೇಳಿ. ಅದನ್ನ ಏನ್ ಹೇಳ್ಬೇಕು ಅದನ್ನ ಯೂಟ್ಯೂಬ್ ಮೂಲಕ ತಲುಪಿಸ್ಬಿಟ್ಟು ಅವ್ರು ನೋಡ್ಕೊಂಡು ಕಲ್ತ್ಕೊಂಡು ಶಾಲೆಗಳಲ್ಲಿ ಪಾಠಗಳನ್ನ ಮಾಡ್ಕೊಂತಾರೆ. ಈ ಮುಖ್ಯವಾಗಿ ಈ ಏನಾಯ್ತು ಅಂದ್ರೆ ಈ ನಲಿಕಲಿ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ ನಂತರನೇ ನನ್ನ ಒಂದು ಅನಿಸಿಕೆ ಅನುಭವ ನಾನ್ ನೋಡ್ತಾ ಇದ್ದೀನಿ, ಶಾಲೆಗಳು ಮುಚ್ಚೋದಕ್ಕೆ ಪ್ರಾರಂಭ ಆಗಿದ್ದು ನಲಿಕಲಿ ಅಂತ ಒಂದು ಕಾನ್ಸೆಪ್ಟ್ ಬಂದ ನಂತರನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಮುಚ್ಚೋದಿಕ್ಕೆ ಶಾಲೆಗಳು. ಮಕ್ಕಳು ದಾಖಲಾತಿ ಕುಸಿತ ಬಂತು ಪ್ರಾಥಮಿಕ ಶಾಲೆಗಳಲ್ಲಿ. ಅದಕ್ಕೆ ಯಾವ ನಲಿಕಲಿ ಪ್ರಯತ್ನ ಇಲ್ಲ. ಈಗ ಹಿಂದೆ ಇದ್ದಂತ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ, ಆ ರೀತಿ ಒಂದು 10-15 ವರ್ಷ ಏನಿತ್ತು ಅದೇ ಈಗ ಗುಣಮಟ್ಟ. ಈಗ ಸೈನ್ಸ್ ನಾವು ಮುಂದುವರೆದಂತೆ ನಾವ್ ಇನ್ನೂ ಹಿಂದಕ್ಕೆ ಹೋಗ್ತಾ ಇದೀವಿ, ಎಜುಕೇಶನ್ ಅಲ್ಲಿ ಬಿಟ್ರೆ ಮುಂದಕ್ಕೆ ಹೋಗ್ತಿಲ್ಲ. ಅದಕ್ಕೋಸ್ಕರ ನಮಗೆ ನಾವು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ನೀಡೋ ಅಂತ ಕಡೆ ಯೋಚನೆ ಮಾಡಬೇಕು ಸರ್ಕಾರ, ಮತ್ತೆ ಮುಖ್ಯಮಂತ್ರಿಗಳಾಗಿರ್ಬೇಕು ಅಥವಾ ಶಿಕ್ಷಣ ಇಲಾಖೆ ಸಚಿವರಾಗಿರ್ಬೋದು, ಆ ಕಡೆ ನೋಡ್ಬೇಕೀಗ. ಅದಕ್ಕೆ ನಾನು ಸರ್ಕಾರದಲ್ಲಿ ಮಾನ್ಯ ಸಚಿವರಲ್ಲಿ ಮನವಿ ಏನ್ ಮಾಡ್ತೀನಿ ಅಂದ್ರೆ, ಇವತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದ್ರೆ ಬಡ ಮಕ್ಕಳಿಗೆ ಶಿಕ್ಷಣದ ವಂಚಿತರಾಗ್ತಾರೆ. ಯಾಕಂದ್ರೆ ಎಲ್ರಿಗೂ ಶಕ್ತಿ ಇರೋದಿಲ್ಲ, ಖಾಸಗಿ ಶಾಲೆಗಳಲ್ಲಿ ಹಣ ಕಟ್ಬಿಟ್ಟು ಓದ್ತಕ್ಕಂತ ಶಕ್ತಿ ಯಾರಿಗೂ ಇರೋದಿಲ್ಲ, ಎಲ್ರಿಗೂ ಇರೋದಿಲ್ಲ. ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಶಾಲೆಗಳು ಉಳಿದಾಗ ಮಾತ್ರನೇ ಬಡ ಮಕ್ಕಳಿಗೆ ಶಿಕ್ಷಣ ಸಿಗೋ ಅಂತದ್ದು ಆಗೋದು. ಅದಕ್ಕೋಸ್ಕರ ಶಾಲೆಗಳನ್ನ ಉಳಿಸ್ತಕ್ಕಂತ ಕೆಲಸ ಮಾಡಬೇಕೇ ಹೊರತು ಶಾಲೆಗಳನ್ನ ಮುಚ್ಚತಕ್ಕಂತ ಕೆಲಸ ಮಾಡಬೇಡಿ ದಯವಿಟ್ಟು ಅಂತ ನಾನು ಮಾನ್ಯ ಸಚಿವರಲ್ಲಿ, ಮಾನ್ಯ ಆಯುಕ್ತರಲ್ಲಿ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ವಿನಂತಿ ಮಾಡ್ತೀನಿ ಈ ರೀತಿ. ಓಕೆ, ಈಗ ಶಿಕ್ಷಣ ಇಲಾಖೆ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ತರಬೇತಿ ಮುಖಾಂತರ ಶಿಕ್ಷಕರನ್ನ ಎಜುಕೇಟ್ ಮಾಡ್ತೀವಿ, ಪಠ್ಯ ಯಾವ ರೀತಿ ಮಕ್ಕಳಿಗೆ ಬೋಧನೆಯನ್ನ ಮಾಡಬೇಕು ಎನ್ನುವಂಥದ್ದನ್ನ ಹೊಸ ರೀತಿಯ ಪ್ರಯತ್ನಗಳನ್ನ ಮಾಡ್ತೀವಿ ಎನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಈಗ ನೀವು ಹೇಳ್ತಾ ಇರುವಂಥದ್ದು ಶಿಕ್ಷಕರ ಮುಖ್ಯ ಕೆಲಸ ತರಬೇತಿಗೆ ಹೋಗೋದ್ರ ಬದಲಾಗಿ ಅವರು ಪಾಠ ಮಾಡುವಂಥದ್ದೇ ಅವ್ರ ಕೆಲಸ ಆಗಿರಬೇಕು ಅಂತೇಳಿ. ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ಸಂಘಟನೆಗಳು ಅಂತ ಏನಿದಾವೆ, ಇವರೊಂದು ಕೋಆರ್ಡಿನೇಷನ್ ಒಳಗಡೆ ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದಿತ್ತಲ್ಲ, ಯಾಕೆ ಅವರು ಹಿಂದೇಟಾಗ್ತಾ ಇದ್ದಾರೆ ಅಂತ? ಅಧಿಕಾರಿಗಳು ಸರ್ಕಾರದ ವಿರುದ್ಧ ಆಗ್ಲಿ, ಹಿರಿಯ ಅಧಿಕಾರಿಗಳ, ಈಗ ಶಿಕ್ಷಕರು ಬಡ ಅಮಾಯಕರು, ಪಾಪ ಅವ್ರೇನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಅವರು ಧ್ವನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಹಿರಿಯ ಅಧಿಕಾರಿಗಳು ಹೇಳಿದನ್ನು ಪಾಲಿಸ್ಬೇಕಷ್ಟೇ. ಅವ್ರಿಗೆ ಭಯ ಇರುತ್ತೆ ಒಂದ್ ಕಡೆ, ನಾವು ಹಿರಿಯ ಅಧಿಕಾರಿಗಳು ಹೇಳಿದನ್ನ ನಾವು ಪಾಲಿಸ್ಬೇಕೇ ಹೊರತು ನಾವು ಅದನ್ನ ಏನು ಮಾಡಕ್ ಆಗೋದಿಲ್ಲ. ಅವರು ಅಂತ ಸ್ಥಿತಿಲಿ ಇದಾರೆ. ಸಮಸ್ಯೆ ಈಗ ನೋಡಿ, ಈಗ ಎಷ್ಟು ಒತ್ತಡ ಆಗಿದೆ ಅಂದ್ರೆ, ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರು, ಎಸ್ಪೆಷಲಿ ಪ್ರಾಥಮಿಕ ಶಾಲೆ ಶಿಕ್ಷಕರು, ಈ ಒತ್ತಡಗಳಿಂದಾನೇ ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಜನ ಸಾಯ್ತಾರೆ, ಇತ್ತೀಚೆಗೆ ಸಾಯ್ತಾ ಇದಾರೆ. ಇದು ಒತ್ತಡ ಆಗಿದೆ. ಈ ಸರ್ಕಾರಿ ಶಾಲಾ ಶಿಕ್ಷಕರ ಮೇಲೆ ತುಂಬಾ ಒತ್ತಡ ಇದೆ. ಈಗ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಈಗ ಸುಮಾರು ಜನ ಎಷ್ಟೊತ್ತಿಗೆ ರಿಟೈರ್ಡ್ ಆಗ್ತೀವೋ ಅಂತ ಯೋಚನೆ ಮಾಡ್ತಾ ಇದಾರೆ. ಯಾಕಂದ್ರೆ ಈಗ ಕೆಲಸ ಮಾಡೋದಕ್ಕೆ ಆಗುದಿಲ್ಲ, ಒತ್ತಡ ಇದೆ ತುಂಬಾ. ಈಗ ದಿನ ಒಂದೊಂದು ಕಾರ್ಯಕ್ರಮಗಳು, ದಿನ ಒಂದು ಜಯಂತಿಗಳು, ದಿನ ಒಂದು ಉಪಯೋಗ ಇಲ್ದಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವ್ರು ಸೇರಿಸ್ತಾ ಇರ್ತಾರೆ ಹೊರತು ಈಗ ಪ್ರಯೋಜನ ಏನ್ ಬಂತು? ಈಗ ಆಯ್ಕೆ ಮಾಡಿರೋದು ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಪಾಠ ಮಾಡೋದಕ್ಕೆ ಮಕ್ಕಳಿಗೆ. ಬಟ್ ಆ ಕೆಲಸಕ್ಕೆ ಬಿಡದಂಗೆ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಾಗ ಏನ್ ಮಾಡ್ತಾರ ಅವರು? ಈಗ ಆ ರೀತಿಯಾಗಿ ಶಿಕ್ಷಕರ ಸಂಘಗಳಿದಾವೆ, ಬಟ್ ಅವರು ಏನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಹೇಳೋ ಸ್ಥಿತಿನಲ್ಲಿ ಇಲ್ಲ. ಅವ್ರು ಹೇಳಿದ್ರು ಕೇಳೋ ಸ್ಥಿತಿನಲ್ಲಿ ಸರ್ಕಾರ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಈ ರೀತಿ ಇದೆ, ನಿಯಮ ಮಾಡ್ಲೇಬೇಕು, ತರಬೇತಿಗಳು ಕೊಳ್ಳೇಬೇಕು ಅಂತಾರೆ. ಈಗ ತರಬೇತಿಗಳು ಉದಾಹರಣೆಗೆ ಈಗ ನೋಡಿ, ಒಂದು ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರೇ ಮಕ್ಳು ಅನ್ಕೊಳ್ಳಿ. ಆ ಇಬ್ಬರೇ ಮಕ್ಳಿದಾಗ ಇಬ್ರು ಶಿಕ್ಷಕರು. ಅಲ್ಲಿ ಇಬ್ರು ಶಿಕ್ಷಕರಿಗೆ ಅಂದ್ರೆ ತಿಂಗಳಿಗೆ ಇಬ್ಬರು ಶಿಕ್ಷಕರಿಗೆ 1 ಲಕ್ಷ ಅಂದ್ರೆ 2 ಲಕ್ಷ ರೂಪಾಯಿ ಸಂಬಳ ಕೊಡ್ಬೇಕು ಅವ್ರಿಗೆ. ಬರೀ ಇಬ್ರು ಮಕ್ಕಳಿಗೆ 2 ಲಕ್ಷ ಸಂಬಳ ಕೊಡ್ಬೇಕು. ಮತ್ತೆ ಬಿಸಿ ಊಟದ ಖರ್ಚು, ಇತರೆ ಖರ್ಚು ಎಷ್ಟು ಬರುತ್ತೆ ನೋಡಿ. ಈಗ ಈ ರೀತಿ ತರಬೇತಿಗಳು ಕೊಟ್ಟು ಇವರು ಇದೆಲ್ಲ ಮಾಡ್ಬೇಕಂದ್ರೆ, ಈಗ SLC PUC ಆಗದೇ ಇರೋ ಮಕ್ಕಳಿಗೆ, ಇದು ವಿದ್ಯಾರ್ಥಿಗಳಿಗೆ ತಾಂಡಿ ಇವ್ರು ಮಾಡ್ಬೋದಲ್ಲ. ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಶಿಕ್ಷಕರು ಮಾಡ್ಬಿಡ್ಬೋದು ಇವರು. ಯಾಕಂದ್ರೆ ತರಬೇತಿ ಕೊಟ್ಟು ಅವ್ರು ಕಲ್ತ್ಕೊಂತಾರಲ್ಲ. SLC ಆಗದೇ ಇರೋರು ಕಲ್ತ್ಕೋಬಹುದು ಪಾಠ ಮಾಡಕ್ಕೆ, ಯಾಕಂದ್ರೆ ತರಬೇತಿ ಕೊಡ್ತಾರಲ್ಲ. ಅವ್ರಿಗೆ ಸಂಬಳ ಮತ್ತೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸಂಬಳ ಏನಕ್ಕೆ ಇರ್ಬೇಕು ಟೀಚರ್ಸ್ಗೆ ಅಂತಾನೆ. ಈಗ ಖಾಸಗಿ ಶಾಲೆಗಳಲ್ಲಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಓಪನ್ ಸೀಕ್ರೆಟ್ ತರ ಅದು, ಹೇಳಂಗಿಲ್ಲ ನಾವು. ಈಗ ಅವ್ರ ಯಾವ ತರಬೇತಿನೂ ಕೊಡೋದಿಲ್ಲ. ಅವ್ರು ಎಷ್ಟು ಜನಕ್ಕೆ ಪಾಠ ಮಾಡ್ತಾರೆ ಮಕ್ಳು ಇಂಗ್ಲಿಷು. ಈಗ ಇವ್ರ ಕಾನ್ಸೆಪ್ಟ್ ಏನು, ಇಂಗ್ಲಿಷ್ ಕಲಿಯೋದಕ್ಕೋಸ್ಕರ ತರಬೇತಿ ಕೊಡ್ಬೇಕಂತ ಹೇಳಿದಾರು ಸರ್ಕಾರಿ ಶಾಲೆಗಳಲ್ಲಿ.
ಈ ಖಾಸಗಿ ಶಾಲೆಗಳಲ್ಲಿ CBSE ಸಿಲೆಬಸ್ ಅಂದ್ರೆ ತುಂಬಾ ಟಫ್ ಅಂತ ಎಲ್ರಿಗೂ ಗೊತ್ತು. ಅಂತ ಕಷ್ಟಕರವಾದ ಕಠಿಣವಾದ ಸಿಲೆಬಸ್ಸೇ ಅವ್ರು ಮಾಡ್ತಾರೆ ಖಾಸಗಿ ಶಾಲೆಗಳಲ್ಲಿ ಯಾವುದೇ ತರಬೇತಿ ಇಲ್ದಾಗೆ. ಇವ್ರಿಗೆ ಇನ್ಯಾಕ್ ತರಬೇತಿ ಕೊಡ್ಬೇಕು ಶಿಕ್ಷಕರಿಗೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಈಗ ಒಂದ್ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ದೊಡ್ಡ ಪ್ರಮಾಣದಲ್ಲಿದೆ. ಹೆಚ್ಚು ಕಡಿಮೆ ಒಂದು 30,000ದಷ್ಟು ಶಿಕ್ಷಕರ ಕೊರತೆ ಇದೆ ಎನ್ನುವಂಥ ಅಂಕಿಅಂಶ ಇನ್ನೊಂದು ಕಡೆ ಇದೆ. ಇದನ್ನೂ ಒಂದ್ ಕಡೆ ನಿವಾರಣೆ ಮಾಡಬೇಕಿದೆ. ಮತ್ತೆ ಈ ತರಬೇತಿ ಇಲ್ಲದೇನೆ ನಡ್ಸಕ್ ಸಾಧ್ಯ ಇಲ್ಲ ಎನ್ನುವಂತಹ ಮಾಹಿತಿಗಳು ಇರುವಾಗ ಯಾವ ರೀತಿ ಸುಧಾರಣೆಗಳನ್ನ ಕೊಡಬೇಕು ಅಂತ ನೀವು ಬಯಸ್ತೀರಿ? ಸರ್, ಈಗ ತರಬೇತಿ ಕೊಡ್ಲೇಬೇಕು ಅಂತ ಅವರು ಇದಿದ್ರೆ ಯೂಟ್ಯೂಬ್ ಮೂಲಕ ಅವರಿಗೆ ಏನು ಆಗ್ಲೇ ಹೇಳ್ದಾಗೆ ಈಗ DSRTC ಉಳಿಬೇಕು, ಡಯಟ್ಗಳು ಉಳಿಬೇಕು ಅಂತ ಅವ್ರ ಕಾನ್ಸೆಪ್ಟ್ ಅಲ್ಲಿ ಇದ್ದು ಶಿಕ್ಷಕ ತರಬೇತಿನೂ ಕೊಡ್ಬೇಕು. ಈ ಮೂರೂ ಆಗ್ಬೇಕು ಅಂದ್ರೆ ಅವ್ರಿಗೆ ಭೌತಿಕವಾಗಿ ಬೇಡ, ತರಬೇತಿಗಳಾಗಿರ್ಬೋದು, ಸಮಾಲೋಚನೆ ಸಭೆಗಳಾಗಿರ್ಬೋದು, ಈ ಸಂಭಾಷಣೆ ಅಂತ ಕಾರ್ಯಕ್ರಮ ಯಾವೂ ಬೇಡ. ಭೌತಿಕವಾಗಿ ಯಾರಿಗೂ ಕರೆಯೋದಕ್ಕೆ ಹೋಗ್ಬೇಡಿ ಟೀಚರ್ಸ್ಗೆ. ಅದ್ರ ಬದಲು ನೀವೇನ್ ಮಾಡಿ, ನೀವೇನ್ ಹೇಳ್ಬೇಕು ತರಬೇತಿಗಳ ಭೌತಿಕವಾಗಿ ಅಂತೀರಾ ಅದನ್ನೇ ಯೂಟ್ಯೂಬ್ ಮೂಲಕ ತಿಳಿಸ್ಬಿಡಿ. ಯೂಟ್ಯೂಬ್ ಮೂಲಕ ತಲುಪಿಸಿ ಅವರು ಅದ ಲಿಂಕ್ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂತಾರೆ ಶಿಕ್ಷಕರು. ಇದು ಕೊನೆಯಲ್ಲಿ ನಾನು ಸರ್ಕಾರದವ್ರಿಗೆ ಶಿಕ್ಷಣ ಇಲಾಖೆಯವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಮತ್ತೆ ನಾನು ಇದ್ರ ಬಗ್ಗೆ 2010ರಿಂದ ಸತತವಾಗಿ ಶಿಕ್ಷಣ ಸಚಿವರು ಯಾರು ಬಂದಿದ್ದಾರೆ ಅವ್ರಿಗೂವೆ, ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಮತ್ತೆ ಇವ್ರ ಆಯುಕ್ತರಿಗೆ, ಎಲ್ರಿಗೂ ಸಂಬಂಧಪಟ್ಟವ್ರಿಗೆ ನಾನು ಕೆಲವ್ರಿಗೆ ಫೋನ್ ಅಲ್ಲಿ ಮಾತಾಡಿದ್ದೀನಿ, ಕೆಲವ್ರಿಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತಾಡಿದ್ದೀನಿ, ಕೆಲವರಿಗೆ ಮತ್ತೆ ಪತ್ರಿಕೆಯಲ್ಲಿ ಸುದ್ದಿ ಮಾಡಿ ಅವರಿಗೆ ತಲುಪಿಸಿದ್ದೀನಿ, ಮತ್ತೆ ವೈಯಕ್ತಿಕವಾಗಿ ಪತ್ರ ಬರ್ತಿದ್ದೀನಿ. ಆದ್ರೆ ಅವ್ರು ಅದೇನ್ ಮಾಡ್ತಾರೆ ಗೊತ್ತಿಲ್ಲ, ಇವ್ರಿಗೆಲ್ಲ ಯಾರು ಗೈಡ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಶಿಕ್ಷಣ ಇಲಾಖೆ ಅಂತೂ ಉಳಿತಾ ಇಲ್ಲ. ಈಗ ಮುಂದಕ್ಕೆ ಹೋಗ್ತಾ ಹಾಳಾಗ್ತಾ ಇದೆ, ಮತ್ತೆ ಗುಣಮಟ್ಟ ಕುಸಿತಾ ಇದೆ, ಮತ್ತೆ ಪ್ರಾಥಮಿಕ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ಆದ್ರೂ ಇವ್ರು ಏನ್ ಹೇಳ್ತಾರೆ, ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ, ಮತ್ತೆ ಯಾಕೆ ಮುಚ್ಚೋಗ್ತಾ ಇದೆ ಪ್ರಾಥಮಿಕ ಶಾಲೆಗಳು? ಈಗ ಸರ್ಕಾರ ಇಷ್ಟೆಲ್ಲ ಕೊಟ್ಟು ತರಬೇತಿಗಳು ಕೊಟ್ಟು ಇವೆಲ್ಲ ಮಾಡ್ತಾರೆ, ಯಾಕೆ ಮುಚ್ಚೋಗ್ತಾ ಇದೆ? ಅದಕ್ಕೆ ಕಾರಣ ಹುಡುಕ್ಬೇಕಂತಾನೆ ಇವರು ಕಾರಣ ಹುಡುಕ್ತಿಲ್ಲ. ಇವ್ರೇನ್ ಮಾಡ್ತಾರೆ, ನಾವು ಮಾಡಿದ್ದೆ ಸರಿ, ಆನೆ ನಡೆದಿದ್ದೇ ದಾರಿ ಅನ್ನೋ ತರಕ್ಕೆ ಇವ್ರು ಹೋಗ್ತಾ ಇದಾರೆ ಅಷ್ಟೇನೆ. ಈಗ ನಾನೊಬ್ಬ ಸಾರ್ವಜನಿಕನಾಗಿ ನಾನು ಖಂಡಿಸ್ತೀನಿ ಇವ್ರು ನಡೆಯನ್ನ. ಈಗ ನಾನೊಬ್ಬ ಪ್ರಜೆ, ಸಾರ್ವಜನಿಕ ಕೇಳೋದಕ್ಕೆ ನನಗೆ ಹಕ್ಕಿದೆ. ಯಾಕಂದ್ರೆ ನಮ್ಮ ತೆರಿಗೆ ಹಣ ನಾವು ಕೊಡೋದವ್ರಿಗೆ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳು ಸಂಬಳ ಕೊಡೋದು, ರಾಜಕಾರಣಿಗೆ ಸಂಬಳ ಕೊಡೋದು, ಇತರೆ ಅನುದಾನ ಕೊಡೋದು ನಾವು ಸಾರ್ವಜನಿಕರು. ಅದಕ್ಕೆ ನಮಗೆ ಹೇಳಕ್ ಹಕ್ಕಿದೆ. ನಮ್ಮ ಮಾತು ತಗೋಬೇಕು ಸಲಹೆ. ಈಗ ಅವ್ರು ದೊಡ್ಡವ್ರು ಹೇಳಿದ್ದೇ ಸರಿ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಯಾಕಂದ್ರೆ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಒಂದು ಇದಿದೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಹಾಡು ಇದೆ, ಮತ್ತೆ ಅದ್ರಲ್ಲಿ ತೋರಿಸಿದ್ದಾರೆ ಏನು ಸಿನಿಮಾ ಅಂತ. ಅದಕ್ಕೋಸ್ಕರ ಅವ್ರು ಹೇಳಿದ್ದೇ ಸರಿ ಅಂತ ಒಪ್ಕೊಳಂಗಿಲ್ಲ. ನಾವು ನಮ್ಮಂತವ್ರ ಸಲಹೆನೂ ತಗೋಬೇಕು ಅವರು. ಈಗ ನಾವಿಲ್ಲಿ ಅವರು ಎಲ್ಲೋ AC ರೂಮ್ಗಳಲ್ಲಿ ಕೂತ್ಕೊಂಡು ಕಾನೂನುಗಳು ಮಾಡ್ತಾರೆ. ಬಟ್ ಇಲ್ಲಿ ನಾವು ತಳಮಟ್ಟದಿಂದ ನಾವು ನೋಡಿರ್ತೀವಿ. ಇದು ತಳಮಟ್ಟದಿಂದ ನೋಡಿರೋದ್ರಿಂದ ನಮಗೆ ಗೊತ್ತಿದೆ ಏನು ಈ ರೀತಿ ಪರಿಹಾರ ಏನ್ ಮಾಡ್ಬೇಕು ಇವ್ರು ಅಂತ. ಅದಕ್ಕೆ ನಾವು ಸುಮಾರು ಸರಿ ಸಲಹೆ ಕೊಟ್ಟಿದೀವಿ. ಆದ್ರೆ ಇವ್ರು ಪರಿಗಣನೆ ತಗೊಂಡು ಅದನ್ನ ಜಾರಿಗೆ ತರಬೇಕಷ್ಟೇ. ಓಕೆ ಸರ್, ಇಷ್ಟೊತ್ತವರೆಗೂ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಓಕೆ, ಇದಿಷ್ಟು CR ಬಾಬು ಖಾನ್ ಅವರ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶಿಕ್ಷಕರಿಗೆ ಈ ರೀತಿ ತರಬೇತಿಯನ್ನು ನೀಡಿ ಸಮಯವನ್ನು ಕಾಲಹರಣ ಮಾಡ್ತಾ ಇರೋದ್ರಿಂದಾನೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಶಿಕ್ಷಣ ಕ್ಷೇತ್ರದೊಳಗಡೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಮತ್ತು ಅದು ಶಾಲಾ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸೋದ್ರ ಬದಲಾಗಿ ಕುಸಿಯೋದಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ಶಾಲೆಯೊಳಗಡೆ 3 ಜನ ಶಿಕ್ಷಕರಿದ್ದಾಗ ಅವ್ರಿಗೆ ಅಚಾನಕ್ಕಾಗಿ ಇಬ್ಬರಿಗೆ ತರಬೇತಿಯನ್ನು ಹಾಕ್ಬಿಟ್ರೆ, ವಾರಗಟ್ಟಲೆ ತರಬೇತಿ ಅಂತ ಅವ್ರು ಹೊರಟೋದ್ರೆ ಕೇವಲ ಒಬ್ಬ ಶಿಕ್ಷಕ ಮಾತ್ರ ಪಾಠವನ್ನು ಮಾಡುವಂಥ ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗುತ್ತೆ. ಹಾಗಾಗಿ ನೋಡಿದವ್ರಿಗೆ ಕ್ಲಾಸ್ಗಳು ಎಂಗೇಜ್ ಮಾಡಬೇಕಾಗಿರುತ್ತೆ. ಆ ಕಾರಣಕ್ಕಾಗಿ ಅವರು ಎಂಗೇಜನ್ನು ಮಾಡೋಕ್ಕಾಗದೆ ಮಕ್ಕಳು ಆಟ ಆಡೋದಕ್ಕೋ ಅಥವಾ ಹೊರಗಡೆ ಓಡಾಡಕ್ಕೆ ಬಿಟ್ಟಿರ್ತಕ್ಕಂತಹ ಬಹುತೇಕ ಶಾಲೆಗಳಲ್ಲಿ ಈ ಥರದ ಚಿತ್ರಣವನ್ನು ನಾವು ನೋಡ್ತಾ ಇರ್ತೀವಿ. ಆಗ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮಕ್ಕಳು ಸುಮ್ಮನೆ ಆಟ ಆಡ್ಕೊಂಡಿರ್ತಾರೆ, ಕ್ಲಾಸ್ಗಳು ನಡೆಯೋದಿಲ್ಲ, ಏನೂ ನಡೆಯೋದಿಲ್ಲ ಎನ್ನುವಂತಹ ಅಪವಾದಗಳನ್ನು ಹೊತ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆ ಈ ರೀತಿಯ ತರಬೇತಿ ಅಥವಾ ಸಮಾಲೋಚನಾ ಸಭೆಯ ಹೆಸರೊಳಗಡೆ ಏನು ಕಾಲಹರಣ ಮಾಡ್ತಾ ಇದೆ, ಅದು ಕಾರಣ ಇರಬಹುದೇನೋ ಎನ್ನುವಂತಹ ಒಂದು ಅಂಶವೂ ಕೂಡ ಕಣ್ಮುಂದೆ ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ಸುಧಾರಣೆ ಮಾಡಲಿಕ್ಕಾಗಿ ಯಾವ ರೀತಿಯ ಅವರಿಗೆ ತರಬೇತಿಯನ್ನು ಕೊಡಬೇಕು, ಯಾವ ರೀತಿಯ ಸಮಾಲೋಚನೆಗಳನ್ನು ಮಾಡಬೇಕು, ಆ ಸಮಾಲೋಚನೆ ಮತ್ತು ತರಬೇತಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಳ ಮಾಡಲಿಕ್ಕೆ ಇರಬೇಕೇ ಹೊರತಾಗಿ 1 ತಿಂಗಳ, ವಾರಗಟ್ಟಲೆ, 15 ದಿನಗಟ್ಟಲೆ ಸಮಯವನ್ನು ಹರಣ ಮಾಡಿ ತರಬೇತಿಯನ್ನು ಕೊಡುವಂಥದ್ದು ಅದು ಯಾವುದೇ ಕಾರಣಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಈ ಕುರಿತಾಗಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪ ಅವರು ಏನಿದ್ದಾರೆ, ಅವರು ವಿದ್ಯಾರ್ಥಿ ಸಂಘಟನೆಗಳನ್ನು, ಪತ್ರಕರ್ತರನ್ನು, ಸಾಮಾಜಿಕ ಹೋರಾಟಗಾರರನ್ನು, ಶಿಕ್ಷಣ ತಜ್ಞರನ್ನ, ಪೋಷಕರನ್ನ, ಇವರೆಲ್ಲರನ್ನು ಮತ್ತೆ ಶಿಕ್ಷಕರ ಸಂಘಟನೆಯ ನಾಯಕರುಗಳೇನಿದ್ದಾರೆ ಮತ್ತು ಶಿಕ್ಷಕರ ಪ್ರಮುಖ ಎಕ್ಸ್ಪರ್ಟ್ಗಳೇನಿದ್ದಾರೆ ಇವರನ್ನು ಕೂಡ ಸೇರಿಸಿಕೊಂಡು ಇದನ್ನು ಸುಧಾರಣೆ ಮಾಡುವಂಥದ್ದು ಹೇಗೆ, ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕಾದ್ರೆ ನಾವು ಏನು ಮಾಡಬೇಕು, ಖಾಸಗಿ ಶಾಲೆಗಳನ್ನು ಸಡ್ಡು ಹೊಡೆದು ಸರ್ಕಾರಿ ಶಾಲೆಗಳನ್ನು ಬೆಳೆಸಿ ಸರ್ಕಾರಿ ಶಾಲೆಗಳ ಫಲಿತಾಂಶದ ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಳ ಮಾಡಬೇಕು, ಅದಕ್ಕೆ ಯಾವ ರೀತಿ ದಾರಿಯನ್ನು ಕಂಡುಕೊಳ್ಬೇಕು ಎನ್ನುವಂತಹ ವಿಚಾರವನ್ನು ಚರ್ಚೆ ಮಾಡಿದರೆ ಖಂಡಿತ ಸರ್ಕಾರಿ
ಶಾಲೆಗಳು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರಿ ಶಾಲೆಗಳು ಬಲಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಬಲಗೊಳಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಲಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.